ರಾಘವೇಂದ್ರರ ಆರಾಧನಾ ಮಹೋತ್ಸವ ಮಂತ್ರಾಲಯದಲ್ಲಿ ನಡೀತಾ ಇರೋದು ಅದರ ನೇರ ಪ್ರಸಾರವನ್ನ ನಾವೀಗ ನೋಡ್ತಾ ಇದ್ದೀವಿ. ಈಗಷ್ಟೇ ಪಂಚಾಮೃತ ಅಭಿಷೇಕ ಸಂಪೂರ್ಣಗೊಂಡಿದ್ದು ಇದೀಗ ನಾವಿನ್ನು ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಸ್ವರ್ಣ ಖಚಿತ ನವರತ್ನ ಖಚಿತ ಸ್ವರ್ಣ ವ್ರತದಲ್ಲಿ ರಥೋತ್ಸವವನ್ನ ನೆರವೇರಿಸಲಾಗುತ್ತೆ. ಅದಕ್ಕೂ ಕೂಡ ಕ್ಷಣಗಣನೆ ಆರಂಭವಾಗಿದ್ದು ಭಕ್ತಾದಿಗಳು ಈ ಒಂದು ವೈಭವವನ್ನ ಕೂಡ ಕಣ್ತುಂಬಿಕೊಳ್ಳೋಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಮೂಲ ವೃಂದಾವನದಲ್ಲಿ ಪಂಚಾಮೃತ ಅಭಿಷೇಕ ಸಂಪೂರ್ಣಗೊಂಡಿದೆ. ಈಗ ರಥೋತ್ಸವ ಕೂಡ ಜರುಗಲಿದೆ.
ವಾಯು ಆಕಾಶ ಈ ಪಂಚತತ್ವಗಳನ್ನು ಧಿಕ್ಕಾರ ಮಾಡಬೇಡ. ಪಯ ಅಂದರೆ ಹಾಲು ಅಂತ ಎಲ್ಲರೂ ಹೇಳ್ತಾರೆ. ಅಂದರೆ ಹಾಲು ಒಂದಿರಲಿ, ಪಯ ಅಂದರೆ ಕುಡಿಯತಕ್ಕಂಥ ನೀರು. ಪ್ರಪಂಚದಲ್ಲಿ ಎಲ್ಲರಿಗೂ ನೀರು ಬೇಕು. ಆ ಪಯತತ್ವಕ್ಕೆ ನಾವು ಹಾಲು ಅಂತೂ ಹೇಳ್ತೀವಿ. ಆ ನೀರಿನ ತತ್ವದಿಂದ, ಅಭಿಷೇಕದಿಂದ ದೇವತೆಗಳು ಸಂತುಷ್ಟರಾಗಿ ಸಕಾಲಕ್ಕೆ ಪ್ರಪಂಚಕ್ಕೆ ಮಳೆ ಬೆಳೆ ಬೆಳೀಲಿ ಅಂತ ಆ ಪಯತತ್ವವನ್ನು ನಾವು ಗೌರವಿಸಬೇಕು. ಮತ್ತು ಧಾನ್ಯ ತತ್ವ, ಪೃಥ್ವಿ ತತ್ವ, ಅನೇಕ ಫಲಗಳೆಲ್ಲ ನಾವು ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಪೃಥ್ವಿ ತತ್ವವನ್ನು ನಾವು ಗೌರವಿಸಿದಂಗಾಗುತ್ತೆ. ಆಕಾಶ ತತ್ವ ತುಪ್ಪದಲ್ಲಿ ಹಾಕ್ತೀವಿ ನಾವು. ತುಪ್ಪದಲ್ಲಿ ಆಜ್ಯ ಅಂತ ಹೇಳ್ತೀವಿ. ಪುನರ್ಜನ್ಮ ಇಲ್ಲ ತುಪ್ಪದಲ್ಲಿ. ಆ ತುಪ್ಪದಿಂದ ನಾವು ಬೆಣ್ಣೆ, ಹಾಲಿನಲ್ಲಿ ಜನ್ಮತ್ವ ಇದೆ, ಮೊಸರಾಗುವುದು. ಮೊಸರಿನಲ್ಲಿ ಜನನತ್ವ ಇದೆ, ಅದು ಬೆಣ್ಣೆ ಆಗುತ್ತೆ. ಬೆಣ್ಣೆಯನ್ನು ಕರೆದ್ರೆ ಕರಗಿಸಿದರೆ ತುಪ್ಪ ಆಗುತ್ತೆ. ಆ ತುಪ್ಪ ಪುನರ್ಜನ್ಮ ಆಗುವುದಿಲ್ಲ, ಅದಕ್ಕೆ ಆಜ್ಯ ಅಂತೀವಿ. ಅದು ತೇಜೋ ತತ್ವ ಮತ್ತು ಆಕಾಶ ತತ್ವ ಮೊಸರಿನಲ್ಲಿದೆ. ಈ ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ, ಈ ಪಂಚತತ್ವಗಳನ್ನು ನಾವು ತಿರಸ್ಕಾರ ಮಾಡೋದ್ರಿಂದ ಪ್ರಪಂಚದಲ್ಲಿ ಇರೋದೇ ಈ ಪಂಚತತ್ವಗಳಿಂದ ನಾವು ಬೆಳೆಯೋದು. ಆದ್ದರಿಂದ ಈ ಪಂಚತತ್ವದ ಅಭಿಮಾನಿಯಾಗಿರ್ತಕ್ಕಂಥ ಹಾಲು, ಮೊಸರು, ತುಪ್ಪ, ಮಧು, ಫಲಗಳನ್ನು ನಾವು ದೊಡ್ಡ ದೊಡ್ಡ ಪರಮಾತ್ಮನಿಗೆ, ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡೋದ್ರಿಂದ ವಾಯುಮಂಡಲದಲ್ಲಿರ್ತಕ್ಕಂಥ, ಪೃಥ್ವಿಯಲ್ಲಿರ್ತಕ್ಕಂಥ, ಆಕಾಶದಲ್ಲಿರ್ತಕ್ಕಂಥ ಸಮಸ್ತ ತತ್ವಗಳು ಇದರಲ್ಲಿ ಸೇರಿಕೊಂಡು ಅದು ಒಂದು ಅಮೃತವಾಗುತ್ತೆ. ಅದು ಪಂಚಾಮೃತ ಅಂತಾರೆ. ಮನಸ್ಸಿನಲ್ಲಿ ಹಾಲಾಹಲವನ್ನು ಇಟ್ಟುಕೊಂಡು, ವಿಷವನ್ನು ಇಟ್ಟುಕೊಂಡು ಹೊರಗಡೆ ಪಂಚಾಮೃತ ಮಾಡೋದು ಯಾವ ದೇವತೆಗಳು ತಗೊಳ್ಳೋದಿಲ್ಲ. ಆದ್ದರಿಂದ ಮನಸ್ಸು ದೇವಸ್ವಭಾವವಾಗಿರಬೇಕು. ಮತ್ತು ಮಾಡ್ತಕ್ಕಂಥ ವ್ಯಕ್ತಿಗಳು ಪರಮಾತ್ಮನಿಗೂ ನಾವು ಈ ಸಮರ್ಪಣೆ ಮಾಡೋದರಿಂದ ಭಕ್ತ ಜನರಿಗೆ ಮುಖ್ಯ ಪಂಚಾಮೃತ ಅಂದರೆ ಈ ಹಾಲು, ಮೊಸರು, ತುಪ್ಪ ಕುಡಿಯೋದು ದೇಹಕ್ಕೆ ಆರೋಗ್ಯ, ದೇವರಿಗೆ ಮಾಡೋದು ಒಳ್ಳೆಯದು, ಫಲ ಸಮರ್ಪಣೆ ದೇವರಿಂದ ಹೋಗುತ್ತೆ. ಆದರೆ ಮುಖ್ಯ ತತ್ವ ಏನು ಅಂದರೆ ನಾವು ಆರೋಗ್ಯವಂತರಾಗೋದಲ್ಲದೆ ಇಡೀ ಪೃಥ್ವಿಯಲ್ಲಿ ಸಕಾಲಕ್ಕೆ ಮಳೆ ಬೆಳೀಲಿ ಅಂತ ಹೇಳಿ ನಾವು ಪಂಚಾಮೃತವನ್ನು ಮಾಡ್ತೀವಿ. ಅದೇ ರೀತಿ ಗುರುಗಳ ಪ್ರಸಾದ ಅಂತೀವಿ. ಪ್ರಸಾದದಲ್ಲಿಯೂ 5 ತತ್ವಗಳಿದೆ. ಪ, ರ, ಸ, ಆ, ದ ಅಂಥೇಳಿ 5 ಅಕ್ಷರಗಳಲ್ಲಿ ಧಾನ್ಯ ತತ್ವ, ಪೃಥ್ವಿ ತತ್ವ, ಆಕಾಶ ತತ್ವ, ವಾಯು ತತ್ವ, ಜಲತತ್ವ ಇದೆಲ್ಲವೂ ಸೇರಿಕೊಂಡಿದೆ. ಅದಕ್ಕೆ ಪ್ರಸಾದ ಅಂತ ಹೇಳ್ತಾರೆ. ಇಂಥ ಪ್ರಸಾದ ಆ ಗುರುಸಾರ್ವಭೌಮರ 700 ಸಾಲಿಗ್ರಾಮದಿಂದ ಕೂಡಿರತಕ್ಕಂಥ ರಾಮ, ಕೃಷ್ಣ, ಅನೇಕ ದೇವತೆಗಳು, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವಾದಿ ಎಲ್ಲ ರೂಪಗಳು ಅಲ್ಲಿ ಚಿಂತನೆ ಮಾಡಿಕೊಂಡು ಆ ರೂಪಗಳಲ್ಲಿ ಇದೆ. ಆ ಸಾಲಿಗ್ರಾಮ ಮತ್ತು ಮೂಲ ರಾಮದೇವರು ಕೂತ್ಕೊಂಡಿರ್ತಕ್ಕಂಥ ಆ ಶಿಲೆ ಅಂತ ಪವಿತ್ರವಾಗಿರುವಂಥ ಕೆಳಗಡೆ ಧರ್ಮ ಕೂರ್ಮ ಸಂಸ್ಥಾನಕ್ಕೆ ಅಧಿಪತಿಗಳಾಗಿರ್ತಕ್ಕಂಥ ವಿದ್ಯಾಮಠದ ದೊಡ್ಡ ಶ್ರೀ ಸನಾತನ ಧರ್ಮಗಳಿಗೆ ಆಶ್ರಯದಾತರಾಗಿರ್ತಕ್ಕಂಥ ಕಲ್ಪವೃಕ್ಷ ಕಾಮಧೇನುಗಳು ಸದೃಶರಾಗಿರ್ತಕ್ಕಂಥ ಗುರು ಸಾರ್ವಭೌಮರ ರಾಘವೇಂದ್ರ ತೀರ್ಥರ ಇವತ್ತಿನ ಶ್ರಾವಣ ಕೃಷ್ಣ ದ್ವಿತೀಯ ದಿವಸ ಆರಾಧನೆಯವರು ಸಜೀವರಾಗಿ ಬೃಂದಾವನ ಪ್ರವೇಶರಾಗಿರ್ತಕ್ಕಂಥ ದಿವಸ. ಇಂಥ ದಿವಸ ಅನೇಕ ರಾಜರು, ಅನೇಕ ಯತಿಗಳು ಅಸನ್ಮುಖದಲ್ಲಿ ಅವರು ಬೃಂದಾವನ ಪ್ರವೇಶರಾಗಿದ್ದಾರೆ. ಒಂದು ರೂಪದಿಂದ ನಾನು ಇರ್ತೀನಿ, ಒಂದು ಬೃಂದಾವನದಲ್ಲಿ ಇದ್ದುಕೊಂಡು ರಾಮನ ಜಪ ಮಾಡ್ತೀನಿ, ಒಂದು ರೂಪದಿಂದ ಲೋಕ ಕಲ್ಯಾಣಕ್ಕೆ ಎಲ್ಲ ರೀತಿಯ ಬಹಿರಂಗವಾಗಿ ನಾನು ಆಯು ಆರೋಗ್ಯ ಇಷ್ಟಾರ್ಥಗಳನ್ನು ಕೊಡಲಿಕ್ಕೆ ನಾನು ಇದ್ದೀನಿ ಅಂತ ಹೇಳಿ ಆ ಗುರುಸಾರ್ವಭೌಮರು ಬೃಂದಾವನ ಪ್ರವೇಶವಾಗಿರ್ತಕ್ಕಂಥ ದಿವ್ಯ ದಿವಸ ಇವತ್ತಿನ ದಿವಸ. ನಾವು ಧನ್ಯರಾಗಿದ್ದೇವೆ. ನಾವು ಭಾರತೀಯರು ಧನ್ಯರು, ನಾವು ಸನಾತನ ಧರ್ಮಾವಲಂಬಿಗಳು ಧನ್ಯರು. ನಮ್ಮ ಗುರುಸಾರ್ವಭೌಮರಲ್ಲಿ ಯಾವ ಜಾತಿಯ ಮತ ಅಂಬೋದಿಲ್ಲ. ವಿಪ್ರ, ಕ್ಷತ್ರ, ವಿಡಂಗ್ರೆ, ಜಾತ, ಮುಖರ, ಅನೇಕ ಪ್ರಜಾ ಸೇವಿತ, ಅನೇಕ ಜಾತಿಯ ಬಾಧ ಇಲ್ಲದೆ ಅನೇಕ ಪಂಗಡವರೆಲ್ಲರೂ ಸೇರಿ ಇಲ್ಲಿ ನಮ್ಮನೆಯಲ್ಲಿ ಏನಾದರೂ ಒಂದು ಪೂಜೆ, ಒಂದು ಲಗ್ನ, ಉಪನಯನ ಆದರೆ ಮನೆ ಹೋಗಿ ಕುಂಕುಮ ಹಚ್ಚಿ ನಮ್ಮನೆಗೆ ಬನ್ನಿ ಅಂತ ಹೇಳಲಿಕ್ಕೆ ಹೋಗ್ತೀವಿ. ಇಲ್ಲಿ ಯಾರು ಕರೆಗೆ ಹೋಗಿದ್ವಿ ನಾವು. ಇಲ್ಲಿ ಎಷ್ಟು ಜನ ಬಂದಿದ್ದಾರೆ. ಅನಾಹುತು ಅದ್ವರಂ ಗಚ್ಚೇತ್ ಇಂಥ ಪವಿತ್ರವಾಗಿರುವಂಥ ಆ ಬೃಂದಾವನದಲ್ಲಿ ನಾವು ಅರ್ಚಕರು ಮತ್ತು ಮಂತ್ರಾಲಯ ಪ್ರಭುಗಳು ಏನು ಇವತ್ತಿನ ದಿವಸ ಪಂಚಾಮೃತ ಮಾಡಿದಾರೋ ಅವರು ನಿತ್ಯ ರಾಘವೇಂದ್ರ ಸ್ವಾಮಿಗಳ ಪಾದಿಕೆಯನ್ನು ಮುಟ್ಟಿ ತಮ್ಮ ಭುಜಕ್ಕೆ ತಲೆಗೆ ಹಚ್ಕೊಂಡಿರ್ತಾರೆ. ಅಂಥ ಪವಿತ್ರ ಪ್ರಣವ ಓಂಕಾರ ಜಪವನ್ನು ಮಾಡಿರ್ತಕ್ಕಂಥ ಪರಮ ಹಸ್ತ
ನಿತ್ಯ ರಾಮಚಂದ್ರ ದೇವರ ಅರ್ಚನೆ ಮಾಡತಕ್ಕಂಥ ಗುರುಸಾರ್ವಭೌಮರ ಸ್ವಾಮಿಗಳ ಅಮೃತ ಹಸ್ತದಿಂದ ಪಂಚಾಮೃತವು ಏನು ರಾಯರಿಗೆ ಹಾಕಿದಾರೋ ನಾವೆಲ್ಲರೂ ಧನ್ಯರಾಗಿದ್ದೀವಿ, ಅದೆಲ್ಲ ನೋಡಿದ್ದೀವಿ. ಇವತ್ತಿನ ದಿವಸ ನವರತ್ನ ಖಚಿತವಾದ ರಥದಲ್ಲಿ ಗುರುಸಾರ್ವಭೌಮರು ಕುಳಿತುಕೊಳ್ತಾರೆ. ಆ ರಥ ಅಂದರೆ ಆ ಗೀತೆಯಲ್ಲೂ ಹೇಳಿದ್ದಾರೆ, ಶರೀರನೇ ಒಂದು ರಥ, ಅದರಲ್ಲಿರ್ತಕ್ಕಂಥವನೇ ಪರಮಾತ್ಮ. ಆ ರೀತಿ ಈ ಪರಮಾತ್ಮನು ಇವತ್ತಿನ ದಿವಸ ರಥದಲ್ಲಿ ಕುತ್ಕೊಳ್ತಾನೆ. ಅವರ ದಾಸಾನುದಾಸಿಯಾಗಿದ್ದ ಹನುಮಂತ ದೇವರು ಮತ್ತು ಸಮಸ್ತ ದೇವತೆಗಳು ಯತಿಪುಂಗವರೆಲ್ಲರೂ ಶ್ರೀಮದಾಚಾರ್ಯರು, ಟೀಕಾಚಾರ್ಯರು, ವಿಜಯೇಂದ್ರರು, ಸುಧೀಂದ್ರರು, ರಾಘವೇಂದ್ರ ಸ್ವಾಮಿ ಎಲ್ಲರೂ ಆ ರಥೋತ್ಸವದ ಇದರಲ್ಲಿ ಆ ಮಂಟಪದಲ್ಲಿ ಕೂತ್ಕೊಂಡಿರ್ತಾರೆ. ಅಂತಹ ನಮ್ಮ ಭಾಗ್ಯ, ಅಂತಹ ನವರತ್ನ ಖಚಿತವಾಗಿದ್ದಂಥ ಆ ರಥೋತ್ಸವವನ್ನು ನಾವು ನೋಡ್ತಾ ಇದ್ದೀವಿ. ಆ ರಥೋತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಳ್ತೀವಿ. ಎಷ್ಟು ದೂರದಿಂದ ಪ್ರಯಾಣಿಕರು ಇಲ್ಲಿ ಕಷ್ಟಗಳನ್ನೆಲ್ಲ ಬಿಟ್ಟು ತಮ್ಮ ಮನೋರಥಗಳನ್ನು ಪೂರೈಸಬೇಕು ಅಂತ ಹೇಳಿ ಇಂಥ ಘೋರ ಕಲಿಕಾಲದಲ್ಲಿ ನಾಸ್ತಿಕ ಯುಗದಲ್ಲಿ ಬಂದು ಈ ಗುರುಸಾರ್ವಭೌಮರ ದಿವ್ಯ ಸನ್ನಿಧಾನದಲ್ಲಿ ಬಂದುಕೊಂಡು ಸೇವೆ ಮಾಡ್ತಾ ಇದ್ದಾರೆ. ಎಷ್ಟೋ ದಾನವನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ತನ್ನ ಇಷ್ಟಾರ್ಥಗಳನ್ನು ಪೂರೈಸುವಂಥ ರಾಘವೇಂದ್ರ ಸ್ವಾಮಿಗಳಲ್ಲಿ ಗುರುರಾಜ ಉದ್ಧಾರ ಮಾಡೋ ನನ್ನನ್ನು ಅಂತ ಕೇಳ್ಕೊತಾ ಇದ್ದಾರೆ. ಎಷ್ಟೋ ಕಷ್ಟಗಳು ಮನೆಯಲ್ಲಿ, ಆ ಕಷ್ಟಗಳನ್ನೆಲ್ಲ ನನ್ನನ್ನು ಪರಿಹರಿಸಿ ನನ್ನನ್ನು ದಾಂತಿಯಾಗಿ ನಮ್ಮ ರಾಷ್ಟ್ರಕ್ಕೆ, ನಮ್ಮ ದೇಶಕ್ಕೆ ಎಲ್ಲ ಸುಭಿಕ್ಷೆಯಂತೂ ಮತ್ತು ಶಾಂತಿಯನ್ನು ಕೊಟ್ಟು ಐಕ್ಯಮತ್ಯರಾಗಿ ಎಲ್ಲರ ಮನೋಭಾವ ದೇವಸ್ವಭಾವ ಉಳ್ಳದಾಗಲಿ, ನಿಮ್ಮ ಪರಮ ಅನುಗ್ರಹ ನಮಗೆ ಅಂತ ಪ್ರಾರ್ಥನೆ ಮಾಡ್ಕೋತಾರೆ. ಎಲ್ಲ ಅರ್ಚಕರು ಈಗ ತಕ್ಷಣ ಎಲ್ಲ ಶುದ್ಧೋದಕದಿಂದ ಪುನಃ ಸ್ನಾನವನ್ನು ಮಾಡಿಸಿ ಪುನಃ ಅನೇಕ ಅಲಂಕಾರಗಳು. ಮಂತ್ರಾಲಯದಲ್ಲಿ ರಾಯರ ಆರಾಧನೆಯ ಸಂಭ್ರಮ ಮನೆ ಮಾಡಿದೆ. ಪಂಚಾಮೃತ ಅಭಿಷೇಕದ ನಂತರ ತಿರುಪತಿಯಿಂದ ಬಂದಿರುವ ವಿಶೇಷ ವಸ್ತ್ರಧಾರಣೆಯಾಗುತ್ತೆ. ಅದಾದ ನಂತರದಲ್ಲಿ ಗುರು ರಾಯರ ಭವ್ಯ ರಥೋತ್ಸವ ಕೂಡ ನಡೆಯುತ್ತೆ. ಎಲ್ಲದರ ನೇರ ಪ್ರಸಾರ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ.